ಹಾಯ್ ಎಲ್ಲರಿಗೂ, ನಾನಿವತ್ತು ಪೂರಿ ಮತ್ತು ಚೋಲೆ ಮಾಡುವ ವಿಧಾನವನ್ನು ಹೇಳುತ್ತೇನೆ. ಇಲ್ಲಿ ನಾನು 1/4 kg ಬಿಳಿ ಕಡಲೆ ಅಂದರೆ 1 ಗ್ಲಾಸ್ ಆಗುವಷ್ಟು ಬಿಳಿ ಕಡಲೆಯನ್ನು 6 ಗಂಟೆ ನೆನೆಸಿಟ್ಟಿದ್ದೇನೆ. ನಂತರ ಇದನ್ನು 6 ವಿಸಿಲ್ ಬರುವಷ್ಟು ಕುಕ್ಕರಲ್ಲಿ ಬೇಯಿಸಿದ್ದೇನೆ. ನಂತರ 4 ನೀರುಳ್ಳಿ, 3 ಟೊಮೆಟೊ, 3 ಕಾಯಿಮೆಣಸು, 2 ಇಂಚು ಶುಂಠಿಯನ್ನು ಚೆನ್ನಾಗಿ ಕಟ್ ಮಾಡಿ ತೆಂಗಿನ ಎಣ್ಣೆಯೊಂದಿಗೆ ಫ್ರೈ ಮಾಡಿದ್ದೇನೆ. ತುಂಬ ಸಾಫ್ಟ್ ಆಗುವ ತನಕ ಫ್ರೈ ಮಾಡಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೇನೆ. ನಂತರ 3 ಟೀ ಸ್ಪೂನ್ ಚನಾ ಮಸಾಲ ಅಂದರೆ ಚೋಲೆ ಪೌಡ್ರನ್ನು ಹಾಕಿ ಅದರ ಹಸಿಗಾಟು ಹೋಗೋ ತನಕ ಸ್ವಲ್ಪ ಫ್ರೈ ಮಾಡಿದ್ದೇನೆ. ಇದು ಸ್ವಲ್ಪ ಡ್ರೈ ಆದರೆ ಸ್ವಲ್ಪ ನೀರನ್ನು ಹಾಕಿ ಫ್ರೈ ಮಾಡ್ಬೋದು. ಇಲ್ಲಿಗೆ ಕಡಲೆ ಬೆಂದಿದೆ. ಇದನ್ನು 3 ಟೀ ಸ್ಪೂನ್ ಆಗುವಷ್ಟು ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ಪೇಸ್ಟ್ ಮಾಡಿದ್ದೇನೆ. ಈ ಥರ ಪೇಸ್ಟ್ ಮಾಡಿ ಹಾಕೋದ್ರಿಂದ ಗ್ರೇವಿ ಸ್ವಲ್ಪ ತಿಕ್ ಬರ್ತದೆ. ಇದನ್ನು ಸ್ವಲ್ಪ ಕುದಿಸಿದ ನಂತರ ಬೇಯಿಸಿದ ಕಡ್ಲೆಯನ್ನು ಹಾಕಿ ಸರಿ ಮಿಕ್ಸ್ ಮಾಡಿದ್ದೇನೆ ನಾನು. ಇದನ್ನು ಚೆನ್ನಾಗಿ ಕುದಿಸಬೇಕು ಸ್ವಲ್ಪ ಹೊತ್ತು. ಈ ಟೈಮಲ್ಲಿ ಉಪ್ಪು ಕಡಿಮೆ ಇದ್ದರೆ ಬೇಕಾದರೆ ಹಾಕ್ಬೋದು. ಇದೀಗ ಕುದಿ ಬಂದಿದೆ. ಇದಕ್ಕೆ ಲಾಸ್ಟಿಗೆ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿದರೆ ಚೆನ್ನ ಮಸಾಲ ರೆಡಿ. ನಂತರ ಪೂರಿ ಮಾಡಲಿಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ನೀರು, ನಂತರ ಗೋಧಿ ಹಿಟ್ಟನ್ನು ಹಾಕಿ ಹಿಟ್ಟನ್ನು ಕಲಿಸಬೇಕು. ಸ್ವಲ್ಪ ಗಟ್ಟಿಯಾಗಿ ಕಲಿಸಬೇಕು. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿರಬೇಕು. ಇದು ಹೊಸತಾಗಿ ಅಡುಗೆ ಕಲಿಯವರಿಗೆ ಹೆಲ್ಪ್ ಆಗ್ತದೆ. ನಂತರ ನಮಗೆ ಬೇಕಾದ ಸೈಜಲ್ಲಿ ಉಂಡೆ ಮಾಡಿ ಲಟ್ಟಿಸಬೇಕು. ನಂತರ ಇದನ್ನು ಕಾದ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಆಯಿತು. ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.